ಹಾಯ್ ಗೈಸ್, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು KEA 708 ಮ್ಯಾರಥಾನ್ ಸೆಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದು ಅಕ್ಟೋಬರ್ 16ರಿಂದ ಸ್ಟಾರ್ಟ್ ಆಗ್ತಾ ಇದೆ. 45 ಡೇಸ್ ರೆಗ್ಯುಲರ್ ಆಗಿ ನಡೀತಿದೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಡೈಲಿ MCQ, ಡೈಲಿ 20 MCQಗಳನ್ನು ಕನ್ನಡದಲ್ಲಿ 15 ಡೇಸು, ಇಂಗ್ಲೀಷ್ ಮೇಲೆ 15 ಡೇಸು ಮತ್ತು ಕಂಪ್ಯೂಟರ್ 15 ಡೇಸ್ಗಳನ್ನು 45 ಡೇಸ್ ಏನು ಮಾಡ್ತೀವಿ ಅಂದರೆ 45 ಡೇಸ್ ಸೀರೀಸ್ ನಡೀತದೆ. ಈ 45 ಡೇಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡೈಲಿ 7 ಗಂಟೆಗೆ ನಾವು ಕ್ವಶನ್ ಪೇಪರ್ನ ನಮ್ಮ ಆ್ಯಪ್ ಅಥವಾ ನಮ್ಮ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೇವೆ. ಜೊತೆಗೆ 7:40ಗೆ ನಾವೇನು ಮಾಡ್ತೀವಿ ಅಂದರೆ ಡಿಟೇಲ್ ಡಿಸ್ಕಷನ್ ಡೀಟೇಲ್ಸ್ ಏನು ಮಾಡ್ತೀವಿ ಅಂದರೆ MCQಗಳ ಮೇಲೆ 15ರಿಂದ 20 ಪೇಜ್ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಅದಾದ ನಂತರ ಲಾಸ್ಟಿಗೆ ಏನಾಗುತ್ತೆ ಅಂದರೆ 8 ಗಂಟೆಗೆ ನಾವು ಡೈಲಿ 8 ಗಂಟೆಗೆ ಏನು ಮಾಡ್ತೀವಿ ಅಂದರೆ ಈ 20 ಕ್ವಶನ್ಸ್ ಮೇಲೆ ನೀವು ಯಾವ ರೀತಿ ಸಾಲ್ವ್ ಮಾಡ್ಬೋದಾಗಿತ್ತು, ಎಕ್ಸಾಮ್ ಆಲ್ ಕಂಡೀಷನ್ಸಲ್ಲಿ ನೀವು ಮೈಂಡ್ ಸೆಟ್ ಹೆಂಗಿರಬೇಕು, ಯಾವುದೇ ಕ್ವಶನ್ಸ್ಗಳು ಗೊತ್ತಿಲ್ಲ ಅಂದರೆ ನಮ್ಮ ಕಾಮನ್ ಸೆನ್ಸ್ ಮೇಲೆ ಯಾವ ರೀತಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು, ಈ ರೀತಿ ಟ್ರಿಕ್ಸ್ ಆ್ಯಂಡ್ ಅಪ್ರೋಚ್ ಕೂಡ ಏನು ಮಾಡುತ್ತೆ ಅಂದರೆ ನಾವು ಈ ವಿಡಿಯೋ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರಿ, ಆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನಮಗೆ ಈ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಎಟ್ ದ ಸೇಮ್ ಟೈಮ್ ನಾವು ಇದನ್ನು ಏನು ಮಾಡ್ತಾ ಇದ್ವಿ ಅಂತಂದರೆ 2023ರಿಂದ 25ರವರೆಗೆ ಏನು KPSCಯಿಂದ ಪ್ಲಸ್ KEಯಿಂದ ಏನು ಎಕ್ಸಾಮ್ಸ್ ನಡೀತಿದೆ 20 ಕಮ್ಯುನಿಕೇಷನ್ ಪೇಪರ್ಸ್ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಅದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿಕೊಂಡು ಆ ಏರಿಯಾದ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಆಸ್ ಅ ಪಾರ್ಟ್ ಆಫ್ ದಮ್ ಸಿನಾಪ್ಸಿಸ್ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸಿನಾಪ್ಸಿಸ್ ಪಾರ್ಟಲ್ಲಿ ಆ PYQಗಳನ್ನು ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಮತ್ತು ಅದರ ಸುತ್ತಮುತ್ತ ಏರಿಯಾಗಳನ್ನು ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕವರ್ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ನಮ್ಮ ಕೋರ್ಸನ್ನು ತಗೊಳ್ಳಿ. ಎಟ್ ದ ಸೇಮ್ ಟೈಮ್ ಇದನ್ನು ಏನು ಮಾಡಿ ಅಂದರೆ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ. ಯಾಕೆ ಇದು ಇಂಪಾರ್ಟೆಂಟ್ ಇದೆ ಅಂದರೆ ನಾವೆಲ್ಲ ನಮ್ಮ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆದ ನಂತರ ನಾವೇನು ಮಾಡಬೇಕು, 2 ಎಕ್ಸಾಮ್ ಆಗಿರೋದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸು ಒಂದು ಆ್ಯಂಡ್ ಕಲ್ಯಾಣ ಕರ್ನಾಟಕ ಭಾಗದ ಗ್ರೂಪ್ C ಲೆವೆಲ್ ಎಕ್ಸಾಮು. ಆ 2 ಎಕ್ಸಾಮ್ಸ್ಗಳಲ್ಲಿ ನಮ್ಮ ಟೆಸ್ಟ್ ಸೀರೀಸ್ ವಿರಾಟ್ 150+ ಟೆಸ್ಟ್ ಸೀರೀಸಿಂದ ಕಂಪ್ಯೂಟರ್ ವಿಭಾಗದಲ್ಲಿ 17 ಪ್ರಶ್ನೆಗಳನ್ನು ಬಂದಿದ್ದನ್ನು ನಾವು ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ವಿ. ಇಂಗ್ಲೀಷು 19 ಕ್ವಶನ್ಸ್ ಬಂದಿದ್ದನ್ನು ಕೂಡ ನಾವು ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ವಿ. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ಟೆಸ್ಟ್ ನಂಬರ್ 10ನಲ್ಲಿ ಒಂದೇ ಕ್ವಶನ್ ಪೇಪರ್ಸಿಂದ ನಮ್ಮ ಗ್ರೂಪ್ C ಕಲ್ಯಾಣ ಕರ್ನಾಟಕ ಗ್ರೂಪ್ C ಎಕ್ಸಾಮಲ್ಲಿ 10 ಪ್ರಶ್ನೆಗಳು ಕಂಪ್ಯೂಟರ್ ಬಂದಿದ್ದು ಕೂಡ ನಾವು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ಕೊಂಡಿದ್ವಿ. ಯಾರಿಗೆ ನಮ್ಮ ಅದನ್ನು ನೋಡಿಲ್ಲ, ನಿಮ್ಮ ಗ್ರೂಪನ್ನು ಎಕ್ಸಾಮ್ ಐಎಸ್ ಅಂತ ನೀವೇನು ಮಾಡಿ ಟೈಪ್ ಮಾಡಿ ಜಾಯಿನ್ ಮಾಡಿಕೊಂಡು ಅದ್ರ ಫೈಲ್ಸ್ ವಿಭಾಗದಲ್ಲಿ ಹೋದರೆ ಆ ಎಲ್ಲ ಎವಿಡೆನ್ಸ್ಗಳನ್ನು ನಾವು ಕೊಟ್ಕೊಂಡಿದ್ದೀವಿ. ಯಾರೆಲ್ಲ KE ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಥ್ರೂ ಅಪ್ರೋಚ್ ಮಾಡೋಕ್ಕೆ ಯಾರು ಇಷ್ಟಪಡ್ತೀರಿ ಅವರೆಲ್ಲರಿಗೆ ಈ ಕೋರ್ಸ್ ಹೇಳಿ ಮಾಡಿದಂಥದ್ದು ಆಗ್ತದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರಿ ಎನ್ರೋಲ್ ಮಾಡಿ ಆ್ಯಂಡ್ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ವೆಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.